ಹೇಳಿ ಬಾಸ್. ಏನ್ ಮಾಡ್ತಿದ್ಯಾ? ಅದನ್ನ ಕೇಳಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ದ್ಯಾ? ಅಯ್ಯೋ ಮ್ಯಾಡ್, ಒಂದ್ಸಲ ಹೇಳಿ ಅಂತ್ಯ, ಇನ್ನೊಂದ್ಸಲ ಹೇಳು ಅಂತ್ಯ. ಯಾಕೊಳ್ಳೆ ಲೂಸ್ ತರ ಆಡ್ತೀಯ? ಟಾಪಿಕ್ ಚೇಂಜ್ ಮಾಡೋ ಅಗತ್ಯ ಇಲ್ಲ. ನಾನು ತುಂಬಾ ನೆನಪಾದ್ನ, ಅದಕ್ಕೆ ಕಾಲ್ ಮಾಡಿದ್ರಾ? ನನಗೆ ಬೇರೆ ಕೆಲಸ ಇಲ್ವಾ? ನೀನ್ ಯಾಕೆ ನೆನಪಾಗ್ಬೇಕು ನನಗೆ? ಕಾರಣ ಸಾವಿರ ಇರ್ಬೋದು, ಅದನ್ನು ನಾನೇ ಹೇಳೋದಾಗಿದ್ದಿದ್ರೆ ನಾನೇ ಕಾಲ್ ಮಾಡ್ತಿದ್ದೆ. ಎಕ್ಸ್ಕ್ಯೂಸ್ ಮೀ, ರೀಸನ್ ಇದೆ, ಅದು ಕೆಲ್ಸಕ್ಕೆ ಸಂಬಂಧಪಟ್ಟಿತ್ತು. ನೀನ್ ನೆನಪಾದಂತ ಫೋನ್ ಮಾಡ್ಲಿಲ್ಲ. ಆಯ್ತು, ಅದೇನ್ ಕೆಲಸ ಅಂತ ಹೇಳಿ. ನೋಡು, ಇದಿಷ್ಟು ನಾಡಿದ್ದೆ ರೆಡಿ ಮಾಡಿ ಕಳಿಸ್ಬೇಕು, ಓಕೆನಾ? ಅಮೂಲ್ಯ, ಅಮೂಲ್ಯ, ಯಾಕೆ ಸ್ಪೀಕರ್ ಔಟ್ ಆಗಿರೋ ತರ ಬಡ್ಕೋತಿದ್ಯಾ? ಹೇಳ. ಇನ್ನೇನ್ ಹೇಳೋದು? ಆಲ್ರೆಡಿ ಎಲ್ಲ ಹೇಳಿದ್ನಲ್ಲ. ನೀನ್ ಎಲ್ಸ ಯಾಕೆ ಹೋಗಿದೆ? ಅದು ಯೋಚನೆ ಮಾಡ್ತಿದ್ದೆ. ಯೋಚನೆನಾ? ಏನ್ ಯೋಚನೆ? ಇವತ್ತು ಮಾಲ್ಗುಡಿ ಡೇಸ್ ಸಿನಿಮಾ ಟ್ರೇಲರ್ ನೋಡ್ತಾ ಇದ್ವಿ. ನಮ್ಮ ಮನೇಲಿ ನಾವೆಲ್ಲರೂ ರಾಘಣ್ಣನ್ ಫ್ಯಾನ್ಸು, ಆದ್ರೆ ನಾನು ಸೂಪರ್ ಡೂಪರ್ ಫ್ಯಾನು. ಎಲ್ಲರಿಗಿಂತ ನಮ್ದೊಂದು ತೂಕ ಜಾಸ್ತಿನೇ. ಮಾಸ್ ಮಹಾರಾಣಿಗೆ ಇಷ್ಟ ಆಗಿರೋ ಏಕೈಕ ಕ್ಲಾಸ್ ಮಹಾರಾಜ ಅಂದ್ರೆ ಅದು ನಮ್ ರಾಘಣ್ಣ, ಗೊತ್ತಾ? ಆಕ್ಚುಲಿ ಅವ್ರು ಅಂದ್ರೆ ನನಗೂ ತುಂಬಾ ಇಷ್ಟ. ಬಟ್ ನೀನ್ ಯೋಚನೆ ಮಾಡ್ತಿದ್ದಕ್ಕೂ ಇದಕ್ಕೂ ಏನ್ ಸಂಬಂಧ? ಮಧ್ಯದಲ್ಲಿ ಮಾತಾಡಿದ್ರೆ ಅಸಂಬದ್ಧನೇ ಆಗೋದು. ಪೂರ್ತಿ ಕೇಳಿಸ್ಕೊಳ್ಳಿ. ಮೂವಿಗ್ ನಾನೇ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತಿದ್ದೆ. ಅದಕ್ಕೆ ಟಿಕೆಟ್ ಯಾವಾಗ ಬುಕ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಓಹೋ, ಹಾಗಾದ್ರೆ ನಿನ್ಗ ಅವ್ರು ಅಷ್ಟೊಂದು ಇಷ್ಟನಾ? ಕೇಳ್ತಿಯಲ್ಲ ಗುರು, ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳ್ದವ್ರೆ ಬಿಡಿ. ನಮ್ಮ ಮನೇಲಿ ಚಿನ್ನಾರಿ ಮುತ್ತಾಯಿಂದ ಹಿಡಿದು ನಿನಗಾಗಿ ರಿಷಿ ಖುಷಿ ಎಲ್ಲನೂ ಮಿಸ್ ಮಾಡ್ದೆ ನೋಡಿದೀವಿ. ನಮ್ಮ ಅಮ್ಮಂಗಂತೂ ಅವ್ರಂದ್ರೆ ಭಾರಿ ಇಷ್ಟ. ಅವ್ರ ಕ್ಯಾರೆಕ್ಟ್ರೇ ಸೂಪರು. ಅಷ್ಟು ಸರಳವಾಗಿರೋರು ತುಂಬಾನೇ ವಿರಳ ಬಿಡಿ. ಅದಕ್ಕೆ ನಾವು ಅವ್ರಿಗೆ ಡೈ ಹಾರ್ಟ್ ಫ್ಯಾನ್ಸು. ಯಾವತ್ತಾದ್ರೂ ಡೈರೆಕ್ಟ್ ಮೀಟ್ ಮಾಡಿದ್ಯಾ? ತಗಳಪ್ಪ, ರಾಘಣ್ಣ ಏನು ಬಸಂಗೋಡಿ ಕಡ್ಲೆಕಾಯಿ ತಗೊಳಕ್ ಬರ್ತಾರ ಮೀಟ್ ಆಗಕ್ಕೆ? ಹೇಳಿ ಕೇಳಿ ಕಾಮನ್ ಮಿಡಲ್ ಕ್ಲಾಸ್ ಜನ ನಾವು. ಟಿವಿಲಿ ಥಿಯೇಟರ್ ಅಲ್ಲಿ ಕಾಣಿಸಿದ್ರೆ ವಿಸಲ್ ಹಾಕಿ ಚಪ್ಪಾಳೆ ಹೊಡಿತೀವಿ. ಅಷ್ಟೇ ನಮ್ಮ ಪಾಲಿನ ಅದೃಷ್ಟ. ನಮ್ಗೆಲ್ಲ ಎಲ್ಲಿ ಸಿಗ್ತಾರೆ? ಸರಿ, ಈಗ ಮಲ್ಕೋ. ಬೆಳಗ್ಗೆ ಎದ್ದು ನಾಡಿದ್ದು ಆಫೀಸಲ್ಲಿ ಮಾಡ್ಬೇಕಾಗಿರೋ ಅಷ್ಟು ಕೆಲಸದ ಬಗ್ಗೆ ಪ್ರಿಪರೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೋ. ಮಿಡ್ ನೈಟ್ ಅಲ್ಲೂ ಆಫೀಸ್ ವರ್ಕ್ ಅಂತೀಯಲ್ಲ, ಆಯ್ತು ಬಿಡು, ಮಾಡಿ ಬಿಸಾಕ್ತೀನಿ. ವಾಟ್? ಮಾಡಿ ಮುಗಿಸ್ತೀನಿ ಅಂದೆ. ಓಕೆ. ನಾನು ನನ್ನ ರೋಲ್ ಮಾಡೆಲ್ ರಾಘಣ್ಣನ್ ಬಗ್ಗೆ ಡ್ರೀಮಿಗೆ ಹೋಗೋ ರೇಂಜಿಗೆ ಮಾತಾಡ್ತಾ ಇದ್ದೆ. ಗ್ಯಾಪ್ ಅಲ್ಲಿ ಆಫೀಸ್ ಪೆಂಡಿಂಗ್ ವರ್ಕ್ ಅಂತ ಮೂಡ್ ಆಫ್ ಮಾಡ್ಬಿಟ್ಟ. ಸುಳ್ಳೆ ಪುಳ್ಳೆ. ದೋಸೆ ಖಾಲಿ ಆಗ್ತಾ ಬಂತಪ್ಪ, ಅವಳು ಇನ್ನೂ ತಂದಿರೋ ತಂದೆ. ಹಾ, ಬೇಗ ತಗೋಬಾ. ವೆರಿ ಗುಡ್. ಏನೇ ಅದಿತಿ ನೀನು ಆ ಡಬ್ಬದಲ್ಲಿರೋ ಎಲ್ಲ ಲಾಡೂನು ತಿಂದಿದ್ಯಾ? ಕಡಿಮೆ ಅಂದ್ರೂ 100 ಲಾಡು ಇತ್ತು ಗೊತ್ತಾ? ಏನ್ ಹೇಳಿ ಟಪ್ರಿ ಕೊಡೋ ನೀನು? ನಾನು ಒಳ್ಳೆ ಬಕಾಸುರಿ ತರ ಮಾತಾಡ್ತಿದ್ಯಾ? ನಾನು ಒಬ್ಬಳೆ ತಿಂದಿಲ್ಲ ಗೊತ್ತಾ? 20 ಲಾಡು ಅಂಜುನು ತಿಂದಾಳೆ, ಇನ್ನು 8 ಲಾಡು ಆ ಹಳೆ ಮುದ್ಕಿನೂ ತಿಂದಿದ್ದಾಳೆ. ಲೇ ಕುಂಬಳಕಾಯಿ, ನಾನೆಲ್ಲ 8 ಲಾಡು ತಿಂದಿದೆ 6 ಲಾಡು. 3 ಜನನು ಸರಿಯಾಗಿದ್ದೀರಾ. ಡಬ್ಬ ಓಪನ್ ಮಾಡಿದಾಗ ಒಂದು ಅರ್ಧ ಲಾಡು ಮಿಕ್ಕಿತ್ತು, ಇನ್ ಮಿಕ್ಕಿದ್ ನೀನೇ ತಿಂದಿರ್ಬೇಕು. ಹೌದು, ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರ್ಸ್ದಂಗೆ ಹೇಳ್ತಿದ್ಯಾ ಅಲ್ವಾ? ಹೌದು, ಫಿಟ್ಟಿಂಗು. ಏನೇ ಅಂದೆ? ಆರ್ತಿ, ಆ ಮಗುಗೆ ಯಾಕೆ ಹಾಕಿ ಗೊಳಕತ್ಯಾ? ಅದಿತಿ, ನೀನು ಸುಮ್ಮನೆ ತಿನ್ನು. ಅಮ್ಮು, ಏನು 3 ಹೊತ್ತು ಮೊಬೈಲು ಸಂಡೇನು ಏನ್ ಕೆಲಸ ನಿಂದು? ಇನ್ನೇನ್ ಮಾಡ್ತಿರ್ತಾಳೆ? ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾಳೆ. ನಾನೇ ನೀನ ಕುಂಬಳಕಾಯಿ ಬಾಸ್ ಕೆಲಸ ಕೊಟ್ಟಿದಾರಕ್ಕ. ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಅರೆ ಹಳೆ ಅಂದ್ರೆ ಇದೇನು ಆಶ್ಚರ್ಯ, ಬೆಳಗ್ಗೆ ಇಲ್ಲಿವರೆಗೂ ಪಾದ ಬೆಳೆಸಿದಿರಲ್ಲ. ಈ ವಿಕ್ಕಿ ಯಾವಾಗ್ಲೂ ಸರ್ಪ್ರೈಸ್ಗೆ ಫೇಮಸ್ ಮಾವ. ಆರಾಮಾಗಿದ್ದೀರಾ? ಡ್ಯೂಟಿ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಕಲೆಕ್ಷನ್ ಜೋರಾ? ನಾವು ಮೊದಲನೇ ಸಾರಿ ಭೇಟಿಯಾದಾಗ್ಲೂ ನೀನು ಇದೇ ಪ್ರಶ್ನೆ ಕೇಳಿದ್ದೆ ಕಣಪ್ಪ. ವಿಕ್ಕಿ ಅವರೇ, ನೀವಿವತ್ತು ಬರ್ತೀನಿ ಅಂತ ಹೇಳೇ ಇರಲಿಲ್ಲ. ಓ ಹೌದಾ, ನಾವಿಲ್ಲಿಗೆ ಹೇಳಿ ಕೇಳಿ ಬರಬೇಕು ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಹಾಗಿದ್ರೆ ನಾನು ಮನೆಗೆ ಹೋಗಿ ಮತ್ತೆ ಕಾಲ್ ಮಾಡಿ ಬರಲ್ಲ ಅಂತ ಕೇಳಿ ಆಮೇಲೆ ಬರ್ತೀನಿ, ಓಕೆನಾ? ತಮಾಷೆ ಕಣಪ್ಪ ನಿಂದು. ಆರ್ತಿ, ವಿಕ್ಕಿ ಬರ್ತಿದ್ದಾನೆ ಅಂತ ನೀನು ನನ್ಗೆ ಹೇಳಲೇ ಇಲ್ಲ. ಅಮ್ಮ, ವಿಕ್ಕಿ ಬಾಬಾ ನೋಡಕ್ ಬಂದಿರೋದು ನಿನ್ನೆಲ್ಲ, ನಮ್ಮ ಹಳೆ ಟೇಪ್ ರೆಕಾರ್ಡರ್ನ. ನಾನೇನೋ ದೊಡ್ಡ ಸಂಶೋಧನೆ ಮಾಡಿದೀನಿ ಅನ್ನೋ ಥರ ಮಾತಾಡ್ತಿದ್ದಾಳೆ. ನೀನ್ ಬಾಪ ತಿಂಡಿ ತಿನ್ನ. ಇಲ್ಲ ಅತ್ತೆ, ಫಸ್ಟ್ ಈ ಐಟಮ್ಸ್ ಎಲ್ಲ ತಗೊಳ್ಳಿ. ಅಲ್ಲ, ನೀವೇನೋ ಹಿಡನ್ ಅಜೆಂಡಾ ಇಟ್ಕೊಂಡು ಬಂದಿರಾಗಿದೆಯಲ್ಲ. ಇಲ್ಲಿರೋ ಕುರಿಗಳಲ್ಲಿ ಟಗರು ಅಂದ್ರೆ ನೀನೇ ರೋಡಿನದು.
ಬೇಗ ತಿಂಡಿ ತಿನ್ಕೊಂಡು ಚೋಟನ ನೀನು ಕರ್ಕೊಂಬಾ, ಮನೆ ಎಲ್ಲ ಡೆಕೋರೇಟ್ ಮಾಡೋಣ. ಅಲಂಕಾರನ ಯಾಕೆ ಹೇಳಿ ಅಂದ್ರೆ ನನಗ್ ಗೊತ್ತಿಲ್ಲದೆ ಅದ್ಯಾವ ಹಬ್ಬ ಬರೋಕ್ ಸಾಧ್ಯ? ಹಬ್ಬ ಅಲ್ಲ, ಆದರೆ ಹಬ್ಬದ ಥರ ಏನೋ ಸ್ಪೆಷಲ್ ಇದೆ, ಅದಕ್ಕೆ. ಆರ್ತಿ ಅವರೇ, ಹಬ್ಬದೂಟ ರೆಡಿ ಮಾಡೋ ಜವಾಬ್ದಾರಿ ನಿಮ್ದು. ಅದಕ್ಕೆ ಬೇಕಾಗಿರೋದೆಲ್ಲ ತಂದಿದ್ದೀನಿ, ತಗೊಳ್ಳಿ. ಬನ್ನಿ ಸರ್. ನಿನ್ ಬಾಪ. ಕಸಿಬೇಡ